ಮನುಸ್ಮೃತಿ ಎಲ್ಲರಿಗೂ ಕೂಡ ಮನುಸ್ಮೃತಿ ಅಂದ್ರೆ ಕೆಲವರಿಗೆ ಅಚ್ಚುಮೆಚ್ಚು, ಇನ್ ಕೆಲವರಿಗೆ ಬರೀ ದ್ವೇಷವೇ ಸರಿ. ಮನುಸ್ಮೃತಿಯಲ್ಲಿ ಲೈಂಗಿಕ ಅಪರಾಧಗಳಿಗೆ ಯಾವೆಲ್ಲ ಶಿಕ್ಷೆಗಳನ್ನ ವಿಧಿಸಲಾಗುತ್ತದೆ ಎಂಬುದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಮನುಸ್ಮೃತಿ ಅಂಬೇಡ್ಕರ್ ಅವರು ಸುಟ್ಟಂತಹ ಕೃತಿ ಇದೆ ಮನುಸ್ಮೃತಿ. ತನ್ನ ಹೆಂಡತಿಯಲ್ಲದ ಮಹಿಳೆಯರೊಂದಿಗೆ ಒಬ್ಬ ಗಂಡಸು ಲೈಂಗಿಕ ಸಂಬಂಧವನ್ನ ಇಟ್ಟುಕೊಳ್ಳುವುದು ಅಪರಾಧ ಎಂಬುದು ಮನುವಿನ ಅಭಿಪ್ರಾಯ. ಒಬ್ಬ ಗಂಡ ತನ್ನ ಹೆಂಡತಿಯ ಜೊತೆಗೆ ಮಾತನಾಡಬೇಡ ಎಂದು ಹೇಳಿದಾಗ ಅವನ ಗಮನಕ್ಕೆ ಬಾರದೆ ಅವಳನ್ನ ಮಾತನಾಡಿಸಿದ್ರು ಕೂಡ ಅಪರಾಧವೇ ಆಗುತ್ತದೆ ಎಂಬ ಮಾತನ್ನು ಕೂಡ ಇಲ್ಲಿ ಹೇಳಲಾಗ್ತದೆ. ನಿಮ್ಗೆ ಗೊತ್ತಾ, ಒಬ್ಬ ಮಹಿಳೆ ಯಾರೂ ಇಲ್ಲದ ಒಂದು ನಿರ್ಜನ ಪ್ರದೇಶದಲ್ಲಿ ಹೊರಟಿರುವಾಗ ಒಂದು ವೇಳೆ ಆ ಕಡೆಯಿಂದ ಗಂಡಸು ಎದುರಾದರೆ ಚೆನ್ನಾಗಿದ್ದೀರಾ ಎಂದು ಮಾತನಾಡಿಸುವುದು ಕೂಡ ಮನುವಿನ ದೃಷ್ಟಿಯಲ್ಲಿ ಲೈಂಗಿಕ ಅಪರಾಧ. ಮನುಸ್ಮೃತಿ ಎಲ್ಲರಿಗೂ ಕೂಡ ಮನುಸ್ಮೃತಿ ಅಂದ್ರೆ ಕೆಲವರಿಗೆ ಅಚ್ಚುಮೆಚ್ಚು, ಇನ್ ಕೆಲವರಿಗೆ ಬರೀ ದ್ವೇಷವೇ ಸರಿ. ಯಾಕಂದ್ರೆ ಅವ್ರನ್ನೇ ಕೇಳಬೇಕು. ಆದ್ರೆ ನಾನು ಓದೋಕೆ ಹೊರಟಾಗ ಮನುಸ್ಮೃತಿಯಲ್ಲಿ ಯಾವೆಲ್ಲ ಕಾನೂನುಗಳಿಗೆ ಯಾವೆಲ್ಲ ಶಿಕ್ಷೆಯನ್ನು ವಿಧಿಸ್ತಾನೆ ಆ ಮನು ಅಂತ ತಿಳ್ಕೊಂಡಾಗ ಕೆಲವೊಂದಿಷ್ಟು ನನ್ನ ಗಮನಕ್ಕೆ ಬಂದಂತಹ ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಹಾಗಾದ್ರೆ ಮನು ಯಾವೆಲ್ಲ ಶಿಕ್ಷೆಗಳಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡ್ತಾ ಇದ್ದ ಎಂಬುದಕ್ಕೆ ಈ ವಿಡಿಯೋ ಸಮರ್ಪಣೆ. ಆದ್ದರಿಂದ ಯಾರನ್ನಾದರೂ ಪ್ರಶ್ನೆ ಮಾಡೋದಕ್ಕೆ ಮುಂಚೆ ಆ ವ್ಯಕ್ತಿ ಏನು ಹೇಳಿದ್ದಾನೆ ಎಂದು ಹೋಗಿ ನೋಡ್ಕೊಂಡು ಓದ್ ಬನ್ನಿ. ಆಮೇಲೆ ಆ ವ್ಯಕ್ತಿಯನ್ನ ವಿರೋಧಿಸಿದ್ರೆ ಸರಿ. ಆದ್ದರಿಂದ ಮೊದಲು ವಿಚಾರವನ್ನ ತಿಳ್ಕೊಳ್ಳೋಣ, ಆಮೇಲೆ ಅವರನ್ನ ವಿರೋಧಿಸಬೇಕು ಅಥವಾ ಅವರನ್ನ ಗೌರವಿಸಬೇಕು ಎಂಬುದನ್ನು ನಿಮಗೆ ಬಿಟ್ಟಿದ್ದು. ಮನುಸ್ಮೃತಿಯಲ್ಲಿ ಲೈಂಗಿಕ ಅಪರಾಧಗಳಿಗೆ ಯಾವೆಲ್ಲ ಶಿಕ್ಷೆಗಳನ್ನ ವಿಧಿಸಲಾಗುತ್ತದೆ ಎಂಬುದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಮನುಸ್ಮೃತಿ ಅಂಬೇಡ್ಕರ್ ಅವರು ಸುಟ್ಟಂತಹ ಕೃತಿ ಇದೆ ಮನುಸ್ಮೃತಿ. ಪ್ರಾಚೀನ ಭಾರತದ ಸಮಾಜದ ಮೇಲೆ ನೀತಿ ನಿಯಮಗಳ ಕಟ್ಟುಪಾಡುಗಳನ್ನ ತಿಳಿಸುವ ಕೃತಿ ಈ ಮನುಸ್ಮೃತಿ. ಅಂದು ಈ ನಿಯಮಗಳನ್ನ ಒತ್ತಾಯಪೂರ್ವಕವಾಗಿ ಹೇರಲಾಗಿತ್ತು ಎಂದು ಹೇಳಲಾಗ್ತಾ ಇದೆ. ಅದರಲ್ಲೂ ಮಹಿಳೆಯು ಅತಿಯಾಗಿ ನಿಯಮಗಳಿಂದ ಬಂಧನಕ್ಕೆ ಒಳಪಟ್ಟಿದ್ದಳು ಎಂಬುದನ್ನು ಕೂಡ ಹೇಳಲಾಗ್ತಾ ಇದೆ. ಮಹಿಳೆ ಲೈಂಗಿಕತೆಯ ಮೇಲೆ ಕೂಡ ಗಂಡನಿಗೆ, ಆಕೆಯ ಕುಟುಂಬಕ್ಕೆ, ಜಾತಿಗೆ, ಗ್ರಾಮಕ್ಕೆ, ಸಮಾಜಕ್ಕೆ ಅಧಿಕಾರ ಕಲ್ಪಿಸುವ ಪಿತೃಸ್ವಾಮ್ಯ ವ್ಯವಸ್ಥೆಗೆ ಸುದೀರ್ಘವಾದಂತಹ ಒಂದು ಚರಿತ್ರೆ ಇದೆ. ಅಪರಾಧ ಸಂಹಿತೆಗೆ ಮಹಿಳೆಯ ಲೈಂಗಿಕತೆಯೊಂದಿಗೆ ಏನು ಕೆಲಸವಿದೆ ಎಂದು ಕೇಳಿದರೆ, ಮಹಿಳೆಯ ಲೈಂಗಿಕ ಜೀವನವನ್ನ ನಿಯಂತ್ರಿಸದೇ ಹೋದರೆ, ವರ್ಣಸಂಕರ ನಡೆದರೆ ಜಗತ್ತಿನಲ್ಲಿ ಪಾಪ ಹೆಚ್ಚಾಗುತ್ತದೆ. ಪಾಪ ಹೆಚ್ಚಾದರೆ ಪ್ರಪಂಚ ನಾಶವಾಗುತ್ತದೆ. ಆದ್ದರಿಂದ ಹೆಂಗಸರು ಎಲ್ಲರೂ ಪವಿತ್ರವಾಗಿರಬೇಕು ಎನ್ನಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಮನು ಯಾವ ಲೈಂಗಿಕ ಕ್ರಿಯೆಗಳನ್ನ ಅಪರಾಧಗಳೆಂದು ಪರಿಭಾಷಿಸಿದನೋ ಅದಕ್ಕೆ ಯಾವ ಬಗೆಯ ಶಿಕ್ಷೆಗಳನ್ನ ಹೇಳಿದ್ದಾನೋ ನೋಡೋಣ ಬನ್ನಿ. ತನ್ನ ಹೆಂಡತಿಯಲ್ಲದ ಮಹಿಳೆಯರೊಂದಿಗೆ ಒಬ್ಬ ಗಂಡಸು ಲೈಂಗಿಕ ಸಂಬಂಧವನ್ನ ಇಟ್ಟುಕೊಳ್ಳುವುದು ಅಪರಾಧ ಎಂಬುದು ಮನುವಿನ ಅಭಿಪ್ರಾಯ. ಅದು ಆಕೆಯ ಒಪ್ಪಿಗೆಯಿಂದ ಆಗಿರಬಹುದು ಅಥವಾ ಆಕೆಯ ಒಪ್ಪಿಗೆ ಇಲ್ಲದೆಯೂ ಆಗಿರಬಹುದು. ಎರಡೂ ಕೂಡ ಮನುವಿನ ಅಭಿಪ್ರಾಯದಲ್ಲಿ ಅಪರಾಧವೇ. ಅಂದ್ರೆ ಮನುವಿನ ದೃಷ್ಟಿಯಲ್ಲಿ ಆಕೆ ಮದುವೆಯಾಗಿದ್ದರೂ, ಆಕೆ ಒಪ್ಪಿದರೆ ಒಪ್ಪದಿದ್ದರು, ಆಕೆಯ ಗಂಡ ಒಪ್ಪಿದರು ಒಪ್ಪದಿದ್ದರು ಅದು ಅಪರಾಧವೇ ಆಗುತ್ತಿತ್ತು. ಅಷ್ಟೇ ಅಲ್ಲ, ಅವನ ಪ್ರಕಾರ ಲೈಂಗಿಕ ಸಂಬಂಧ ಎಂದರೆ ಕೇವಲ ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ದೈಹಿಕವಾಗಿ ಸೇರುವುದು ಮಾತ್ರವೇ ಅಲ್ಲ. ಆಕೆಯ ಬಟ್ಟೆಯನ್ನ ಮುಟ್ಟುವುದು, ಆಕೆಯ ಹಾಸಿಗೆಯ ಮೇಲೆ ಕುಳಿತುಕೊಳ್ಳುವುದು, ಅವಳ ಶರೀರವನ್ನ ಮುಟ್ಟುವುದು, ಅನಗತ್ಯವಾಗಿ ಅವಳ ಜೊತೆ ಮಾತನಾಡುವುದು ಕೂಡ ಲೈಂಗಿಕ ಅಪರಾಧವೇ. ಒಬ್ಬ ಗಂಡ ತನ್ನ ಹೆಂಡತಿಯ ಜೊತೆಗೆ ಮಾತನಾಡಬೇಡ ಎಂದು ಹೇಳಿದಾಗ ಅವನ ಗಮನಕ್ಕೆ ಬಾರದೆ ಅವಳನ್ನ ಮಾತನಾಡಿಸಿದರೂ ಕೂಡ ಅಪರಾಧವೇ ಆಗುತ್ತದೆ ಎಂಬ ಮಾತನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಆತನ ಮಾತು ಮುಗ್ಧತೆಯಿಂದ ಕೂಡಿದರೂ ಕೂಡ ಅದು ಅಪರಾಧವೇ ಆಗುತ್ತದೆ ಎಂದು ಇಲ್ಲಿ ಮನು ಹೇಳುತ್ತಾರೆ. ನಿಮಗೆ ಗೊತ್ತಾ, ಒಬ್ಬ ಮಹಿಳೆ ಯಾರೂ ಇಲ್ಲದ ಒಂದು ನಿರ್ಜನ ಪ್ರದೇಶದಲ್ಲಿ ಹೊರಟಿರುವಾಗ ಒಂದು ವೇಳೆ ಆ ಕಡೆಯಿಂದ ಗಂಡಸು ಎದುರಾದರೆ ಚೆನ್ನಾಗಿದ್ದೀರಾ ಎಂದು ಮಾತನಾಡಿಸುವುದು ಕೂಡ ಮನುವಿನ ದೃಷ್ಟಿಯಲ್ಲಿ ಲೈಂಗಿಕ ಅಪರಾಧವೇ. ಊರ ಹೊರಗೆ, ಕಾಡಿನಲ್ಲಿ, ನದಿ, ಕೆರೆಯ ದಡದಲ್ಲಿ ಒಬ್ಬ ಮಹಿಳೆಯನ್ನ ಮಾತನಾಡಿಸಿದರೂ ಕೂಡ ಅದು ಕೂಡ ಅಕ್ರಮ ಲೈಂಗಿಕ ಸಂಬಂಧ ಅಡಿಯಲ್ಲಿ ಬರುತ್ತದೆ ಎಂದು ಮನು ಹೇಳ್ತಾನೆ. ಮನುಸ್ಮೃತಿ ವ್ಯಾಖ್ಯಾನಕಾರರಲ್ಲಿ ಒಬ್ಬರಾದಂತಹ ಮೇಧಾತಿಥಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಒಬ್ಬ ಮಹಿಳೆ ಇಲ್ಲದ ಸಮಯದಲ್ಲಿ ಆಕೆಯ ಆಭರಣಗಳನ್ನ, ಬಟ್ಟೆಗಳನ್ನ ಆಕೆಯದ್ದೇ ಎಂದು ತಿಳಿದು ಮುಟ್ಟಿದರೂ ಕೂಡ ಆಕೆಯೊಂದಿಗೆ ಲೈಂಗಿಕ ಸಂಬಂಧವನ್ನ ಇಟ್ಟುಕೊಳ್ಳುವುದರ ಒಂದು ಸಮಾನ ಎಂದು ಹೇಳ್ತಾನೆ. ಇಷ್ಟು ಅತಿಯಾದ ಮೂಢನಂಬಿಕೆ ಯಾಕೆ ಎಂದು ಕೇಳಿದರೆ,
ಮೊಗ್ಗಿನಲ್ಲಿ ಚೂಟಿ ಹಾಕದಿದ್ರೆ ಆ ಸಂಬಂಧ ಬೆಳೆದು ಭೌತಿಕವಾದ ಸಂಯೋಗಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಅವರು ಹೇಳ್ತಾರೆ. ವಿವಾಹ ಮಾಡಿಕೊಳ್ಳದ ಮಹಿಳೆಯ ಒಂದು ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಅವನು ದೈಹಿಕ ದಂಡನೆಯನ್ನು ವಿಧಿಸುವುದಿಲ್ಲ, ಬದಲಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಎನ್ನುತ್ತಾನೆ ಮನು. ಅದಕ್ಕಾಗಿ ಚಾಂದ್ರಯಾನ ವ್ರತವನ್ನ ಆಚರಿಸಬೇಕೆನ್ನುತ್ತೆ. ಒಂದು ವೇಳೆ ಆ ಮಹಿಳೆ ತನ್ನ ಗಂಡನಿಗಿಂತಲೂ ತಾನೇ ಶ್ರೇಷ್ಠಳು ಅಥವಾ ತನ್ನವರು ಶ್ರೇಷ್ಠರು ಎಂದು ಇನ್ನೊಬ್ಬನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದರೆ ಅಂತಹ ಹೆಂಗಸಿಗೆ ಅತಿ ಕ್ರೂರ ಶಿಕ್ಷೆಯನ್ನ ವಿಧಿಸಬೇಕು ಎನ್ನುತ್ತಾನೆ ಇದೇ ಮನು. ಅದು ಏನೆಂದ್ರೆ ಆಕೆಯನ್ನ ಸಜೀವವಾಗಿಯೇ ಹಸಿದಿರುವ ನಾಯಿಗಳಿಗೆ ಹಾಕಬೇಕು ಅಂತ ಹೇಳ್ತಾರೆ. ಇನ್ನು ನಟರು, ಗಾಯಕರು, ತಲೆಹಿಡುಕರ ಕುರಿತು ಮನು ಏನು ಹೇಳಿದ್ದಾನೆಂದ್ರೆ, ತಮ್ಮ ಹೆಂಡತಿಯನ್ನು ತಾವೇ ಇತರರ ಹತ್ತಿರ ಕಳಿಸುತ್ತಾರೆ, ಆದ್ದರಿಂದ ಅಂತಹ ಮಹಿಳೆಯರ ಜೊತೆ ಬೇರೆ ಗಂಡಸರು ಇಟ್ಟುಕೊಳ್ಳುವ ವಿವಾಹೇತರ ಲೈಂಗಿಕ ಸಂಬಂಧದಲ್ಲಿ ಅಪರಾಧವೇನು ಇಲ್ಲವೆಂದು ಮನು ಹೇಳ್ತಾನೆ. ಆದರೆ ಅಂತಹ ಹೆಂಡತಿಯರು ಮಾಮೂಲಾಗಿ ಪರಪುರುಷರ ಹತ್ತಿರ ಹೋಗುತ್ತಾರೆನ್ನುವುದು ಆ ಕ್ರಮವನ್ನ ಸಮರ್ಥಿಸುವುದಕ್ಕೆ ಸರಿ ಹೊಂದುವುದಿಲ್ಲವೆಂದು ಪ್ರತಿ ಸಂದರ್ಭದಲ್ಲೂ ನಿಜವಾಗಿ ಅನುಮತಿ ತೆಗೆದುಕೊಂಡಿದ್ದಾರೆಯೇ ಇಲ್ಲವೇ ಎಂಬುದನ್ನು ನೋಡಬೇಕೆಂದು ಮನು ಜಾಗರೂಕತೆಯಿಂದ ಹೇಳ್ತಾನೆ. ಅಂತಹ ಮಹಿಳೆಯರೊಂದಿಗೆ ಯಾರಾದರೂ ಸರಿ ಗಂಡನ ಅನುಮತಿ ಇಲ್ಲದೆ ಸಂಪರ್ಕವಿಟ್ಟುಕೊಂಡರೆ ಆ ಗಂಡನ ಹಕ್ಕು ಆ ಮಟ್ಟಿಗೆ ಹೋದಂತೆ, ಆದ್ರಿಂದ ಕೊಂಚ ದಂಡ ಸಲ್ಲಿಸುವುದು ಅಗತ್ಯವಿದೆ ಎಂದು ಹೇಳುತ್ತಾನೆ ಮನು. ಇನ್ನು ಗಂಡಸಿನ ಗತಿಯೇ ಇಲ್ಲದ ಮಹಿಳೆಯರ ಕುರಿತು ಏನು ಹೇಳ್ತಾರೆ ಮನು ಅಂದ್ರೆ, ಯಾವುದೇ ರೀತಿಯಲ್ಲಿ ದಂಡದ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಕೊಡುವ ಕಾರಣ, ಅವರ ವಿಷಯದಲ್ಲಿ ಹಕ್ಕುಗಳನ್ನು ಕಳೆದುಕೊಳ್ಳುವಂತಹ ಗಂಡಸರು ಯಾರೂ ಇರುವುದಿಲ್ಲ. ಮತ್ತೆ ಒಂದು ಕುಟುಂಬದಲ್ಲಿ ಕುಟುಂಬದ ಯಜಮಾನನ ಸಂರಕ್ಷಣೆಯಲ್ಲಿ ಬದುಕುವ ವಿಧವೆಯರಿಗೆ ಇದು ಅನ್ವಯಿಸುವುದಿಲ್ಲ ಅಂತಲೂ ಹೇಳ್ತಾನೆ. ಏಕೆಂದ್ರೆ ಆ ಕುಟುಂಬದ ಪ್ರತಿಷ್ಠೆ, ಕುಟುಂಬಕ್ಕೆ ಆಕೆಯ ಮೇಲಿರುವ ಜವಾಬ್ದಾರಿ ಹೊಡೆತ ತಿನ್ನುತ್ತದೆ ಎಂದು ಕೂಡ ಅದೇ ಮನು ಹೇಳ್ತಾನೆ. ಯಾವುದೇ ಶಿಕ್ಷೆಯನ್ನ ಅವರಿಗೆ ವಿಧಿಸದೇ ಇರಬೇಕು ಎಂದ್ರೆ ಅವರು ಯಾವುದೇ ಗಂಡಸಿನ ಗತಿ ಇಲ್ಲದಿರಬೇಕು, ವ್ಯಭಿಚಾರಿಯಾಗಿರಬೇಕು. ಸನ್ಯಾಸಿಯರೊಂದಿಗೆ ಯಾರು ಲೈಂಗಿಕ ಸಂಬಂಧವನ್ನ ಇಟ್ಟುಕೊಂಡ್ರು ತಪ್ಪಲ್ಲ ಅಂತ ಈ ಮನು ಹೇಳ್ತಾನೆ. ಇಲ್ಲಿ ನೀವು ಗಮನಿಸಿರಬಹುದು, ವ್ಯಭಿಚಾರಿಯನ್ನ ಹಾಗೂ ಸನ್ಯಾಸಿನಿಯರನ್ನ ಒಂದೇ ರೀತಿಯಲ್ಲಿ ಹೇಳಿದ್ದಾನೆ ಈ ಮನು, ಅಂದ್ರೆ ಒಂದೇ ಹೋಲಿಕೆ ಮಾಡಿದ್ದಾನೆ. ಲೈಂಗಿಕ ಅಪರಾಧಗಳನ್ನ ಮನು ಎಷ್ಟು ಕಠೋರವಾಗಿ ನಿರ್ವಹಿಸಿದ್ದಾನೋ ನೋಡೋಣ ಬನ್ನಿ. ಮಹಿಳೆಯನ್ನ ಒತ್ತಾಯಪೂರ್ವಕವಾಗಿ ಅವಳ ಇಷ್ಟದ ವಿರುದ್ಧವಾಗಿ ಬಲಾತ್ಕಾರ ಮಾಡಿದರೆ, ಒಂದು ವೇಳೆ ಅವಳ ಇಷ್ಟಪಟ್ಟಾಗಲೂ ಅವಳೊಂದಿಗೆ ಲೈಂಗಿಕ ಸಂಬಂಧವನ್ನು ಇಟ್ಕೊಂಡ್ರೆ, ಅವಳನ್ನ ಮುಟ್ಟಿದರೆ, ಮಾತನಾಡಿದರು, ಪಕ್ಕದಲ್ಲಿ ಕುಳಿತರು, ಒಂಟಿ ಪ್ರದೇಶದಲ್ಲಿ ಮಾತಿಗಾಗಿ ಹಲೋ ಎಂದರೂ ಕೂಡ ಅಪರಾಧವೇ ಎನ್ನುತ್ತಾನೆ ಮನು. ಒಂದು ವೇಳೆ ಈ ಮೇಲಿನ ಅಪರಾಧಗಳನ್ನ ಒಬ್ಬ ಬ್ರಾಹ್ಮಣ ಮಾಡಿದರೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕು ಅಂತ ಹೇಳ್ತಾರೆ. ಅದೇ ಅಕ್ರಮ ಸಂಬಂಧವನ್ನ ಶೂದ್ರ ಪುರುಷನು ಬ್ರಾಹ್ಮಣ ಸ್ತ್ರೀಯೊಂದಿಗೆ ಇಟ್ಟುಕೊಂಡರೆ ಆತನಿಗೂ ಕೂಡ ಮರಣದಂಡನೆ ವಿಧಿಸಬೇಕು ಅಂತ ಹೇಳ್ತಾರೆ. ಮೇಲ್ಜಾತಿಯ ಗಂಡಸರು ಕೆಳಜಾತಿಗಳ ಮಹಿಳೆಯರೊಂದಿಗೆ ವಿವಾಹೇತರ ಲೈಂಗಿಕ ಸಂಬಂಧ ಇಟ್ಟುಕೊಂಡ್ರೆ ಕಡಿಮೆ ಶಿಕ್ಷೆಯನ್ನು ವಿಧಿಸಲಾಗ್ತಿತ್ತು. ಮದುವೆಯಾಗದೆ ಲೈಂಗಿಕ ಸಂಬಂಧ ಇಟ್ಟುಕೊಂಡಿದ್ದರೆ ಗಂಡಸಿನ ಜಾತಿ ಜಾಸ್ತಿ ಆದಷ್ಟು, ಹೆಂಗಸಿನ ಜಾತಿ ಕಡಿಮೆ ಆದಷ್ಟು ಶಿಕ್ಷೆ ಕಡಿಮೆ ಆಗಿರ್ತಿತ್ತು. ಬ್ರಾಹ್ಮಣ ಶೂದ್ರ ಮಹಿಳೆಯನ್ನ ವಿವಾಹವಾಗಿದ್ದರೆ ಆ ವಿವಾಹಿತ ಮಹಿಳೆ ಇನ್ನೊಬ್ಬರ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ದರೆ ಅವರಿಗೆ ಅತಿ ಕಡಿಮೆ ಶಿಕ್ಷೆಯನ್ನು ಕೂಡ ಅಲ್ಲಿ ವಿಧಿಸಲಾಗ್ತಾ ಇತ್ತು. ಗಂಡಸಿನ ಜಾತಿ ಕಡಿಮೆಯಾಗಿ ಮಹಿಳೆಯ ಜಾತಿ ಹೆಚ್ಚಾದರೆ ಶಿಕ್ಷೆ ಬಹಳ ಅತಿಯಾಗಿ ಹೆಚ್ಚಾಗ್ತಾ ಇತ್ತು. ವಿವಾಹಿತ ಬ್ರಾಹ್ಮಣ ಮಹಿಳೆಯ ಜೊತೆ ಶೂದ್ರ ಸಂಬಂಧ ಇಟ್ಟುಕೊಂಡಿದ್ದರೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು. ಒಬ್ಬ ಕ್ಷತ್ರಿಯನು ವಿವಾಹಿತ ಬ್ರಾಹ್ಮಣ ಮಹಿಳೆಯ ಜೊತೆಗೆ ಲೈಂಗಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದರೆ ಅವನಿಗೆ 1000 ಪನ ಜುಲ್ಮಾನೆ ಸಲ್ಲಿಸುವುದು, ಅವನ ತಲೆಯನ್ನ ಕತ್ತಿಯ ಮೂತ್ರದಲ್ಲಿ ನೆನೆಸಿ ಬೋಳಿಸಲಾಗ್ತಾ ಇತ್ತು. ಅದೇ ಆಕೆ ವೈಶ್ಯಳಾಗಿದ್ದರೆ ಅಲ್ಲಿ ದಂಡವನ್ನ 1000 ಪನ ಕೊಡಬೇಕಾಗಿತ್ತು. ಒಂದು ವೇಳೆ ವೈಶ್ಯ ಪುರುಷನು ಬ್ರಾಹ್ಮಣ ವಿವಾಹಿತೆಯೊಂದಿಗೆ ಸಂಬಂಧ ಇಟ್ಟುಕೊಂಡರೆ ಅವನ ಆಸ್ತಿಯನ್ನ ಜಪ್ತಿ ಮಾಡಿ 1 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗ್ತಾ ಇತ್ತು. ಅದೇ ಆಕೆ ಕ್ಷತ್ರಿಯ ಮಹಿಳೆಯಾಗಿದ್ದರೆ 1000 ಪನ ದಂಡ ಜುಲ್ಮಾನೆಯನ್ನ ವಿಧಿಸಲಾಗ್ತಾ ಇತ್ತು. ಸಲಿಂಗ ಕಾಮದ ಬಗ್ಗೆ ಮನು ಏನ್ ಹೇಳ್ತಾರೆ? ಮನು ಮಹಿಳೆಯರಲ್ಲಿ ಸಲಿಂಗ ಸಂಪರ್ಕಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಬಹುಶಃ ಮಹಿಳೆಯರ ಸಲಿಂಗ ಲೈಂಗಿಕ ಸಂತೃಪ್ತಿಗೆ ಅಭ್ಯಾಸವಾದರೆ ಗಂಡಸರ ನಿಯಂತ್ರಣದಲ್ಲಿರದೆ ಹೋಗುತ್ತಾರೆ ಎಂಬುದನ್ನು ಭಯಪಟ್ಟಿರಬೇಕು.
ಅದೇ ಗಂಡಸರ ಸಲಿಂಗ ಲೈಂಗಿಕ ಕ್ರಿಯೆಗೆ ತೊಡಗಿದರೆ ಅವರಿಗೆ ಮನೋಭೌತಿಕ ದಂಡನೆ ವಿಧಿಸಲಿಲ್ಲ, ತೀವ್ರವಾದಂತಹ ಒಂದು ಪ್ರಾಯಶ್ಚಿತ ಮಾತ್ರ ಮಾಡಿಕೊಳ್ಳಬೇಕನ್ನುತ್ತಾನೆ. ಆದರೆ ಆತ ಮಹಿಳೆಯರಿಗೆ ಭೌತಿಕ ದಂಡನೆ ವಿಧಿಸ್ತಾನೆ. ಒಬ್ಬ ಅವಿವಾಹಿತ ಮಹಿಳೆ ಮತ್ತೊಬ್ಬ ಅವಿವಾಹಿತ ಮಹಿಳೆಯ ಜೊತೆಗೆ ಲೈಂಗಿಕ ಸಂಬಂಧವನ್ನು ಇಟ್ಕೊಂಡಿದ್ರೆ ಆಕೆಗೆ 10 ಚಡಿ ಏಟುಗಳನ್ನು ಹೊಡೆಯಬೇಕು ಎಂದು ಆತ ಹೇಳ್ತಾನೆ. ಹಾಗೆ 100 ಪನ ಜುಲ್ಮಾನೆಯನ್ನು ಕೂಡ ಆಕೆಗೆ ವಿಧಿಸಬೇಕು ಅಂತೇಳಿ ಮನು ಹೇಳ್ತಾನೆ. ಅದೇ ಒಂದು ವಿವಾಹಿತ ಮಹಿಳೆ ಆ ಕೆಲಸ ಮಾಡಿದ್ದರೆ, ಅಂದರೆ ಒಬ್ಬ ವಿವಾಹಿತ ಮಹಿಳೆಯ ಜೊತೆ ಇನ್ನೊಬ್ಬಳು ವಿವಾಹಿತ ಮಹಿಳೆ ಲೈಂಗಿಕ ಸಂಬಂಧವನ್ನು ಇಟ್ಕೊಂಡಿದ್ದರೆ ಅವಳ ಬೆರಳುಗಳನ್ನು ಕತ್ತರಿಸಿ ತಲೆಯನ್ನ ಬೋಳಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಬೇಕು ಅಂತ ಮನು ಹೇಳಿರ್ತಾನೆ. ಇಲ್ಲಿ ವಿವಾಹಿತೆ ಮತ್ತು ಅವಿವಾಹಿತೆ ನಡುವೆ ಯಾಕೆ ವ್ಯತ್ಯಾಸ ಮಾಡಿದ್ದಾನೆ ಎಂದು ಕೇಳಿದರೆ, ಅನ್ನ ಸಿಗದವರು ಹಸಿವು ತೀರಿಸಿಕೊಳ್ಳುವುದಕ್ಕೆ ಸೊಪ್ಪು ತಿಂದರೆ ಕ್ಷಮಿಸಿದಂತೆ. ಆದ್ದರಿಂದ ವಿವಾಹಿತಳಾಗಿದ್ದು ತನ್ನ ಲೈಂಗಿಕ ವಾಂಛೆ ತೀರಿಸುವುದಕ್ಕೆ ಒಬ್ಬ ಗಂಡನಿರುವ ಮಹಿಳೆ ಸಲಿಂಗ ಸಂಬಂಧಕ್ಕೆ ಪ್ರಯತ್ನಿಸಿದರೆ ಅದನ್ನು ಕ್ಷಮಿಸಲಾಗದ ಅಪರಾಧವೆಂದು ಮನು ಹೇಳ್ತಾನೆ. ಇನ್ನು ಒಡ ಹುಟ್ಟಿದವರು ಹತ್ತಿರದ ಸಂಬಂಧಗಳ ಒಂದು ಲೈಂಗಿಕತೆಗೆ ಸಂಬಂಧಪಟ್ಟಂತೆ ಮನು ಏನು ಹೇಳ್ತಾರೆ, ಯಾವ ಶಿಕ್ಷೆಯನ್ನು ವಿಧಿಸ್ತಾರೆ ಅಂದರೆ, ಸಾಮಾನ್ಯವಾಗಿ ಎಲ್ಲ ದೇಶಗಳಲ್ಲಿಯೂ ಎಲ್ಲ ಧರ್ಮಗಳಲ್ಲಿಯೂ ಈ ಪದ್ಧತಿ ನಿಷೇಧವೇ ಸರಿ. ಆದರೆ ಕೆಲವು ಧರ್ಮಗಳಲ್ಲಿ ಅವಕಾಶ ಇರುವುದು ಕುರಿತು ಕೇಳಿದ್ದೇವೆ. ಈ ಬಗೆಯ ಲೈಂಗಿಕ ಸಂಬಂಧವನ್ನು ಇಂಗ್ಲಿಷ್ನಲ್ಲಿ ಇನ್ಸೆಂಟ್ ಎನ್ನುತ್ತಾರೆ. ಕನ್ನಡದಲ್ಲಿ ಸಗೋತ್ರ ಲೈಂಗಿಕ ಸಂಬಂಧ ಎನ್ನುವುದು ಎಲ್ಲರಿಗೂ ತಿಳಿದಂಥ ವಿಷಯ. ಇದರಲ್ಲಿ ಸೋದರಿಕೆಯ ಲೈಂಗಿಕ ಸಂಬಂಧ, ತಾಯಿ ತಂದೆ ಮಕ್ಕಳ ಲೈಂಗಿಕ ಸಂಬಂಧ ಇದರಲ್ಲಿ ಕಾಣಬಹುದಾಗಿದೆ. ಇದರಲ್ಲಿ ಯಾವ ಬಗೆಯ ಸಂಬಂಧವನ್ನ ನಿಷಿದ್ಧ ಎಂಬುದರ ಕುರಿತು ಒಂದೊಂದು ಜಾತಿಯಲ್ಲಿ ಅನುಸರಿಸಿ, ದೇಶವನ್ನ ಅನುಸರಿಸಿ, ಧರ್ಮವನ್ನ ಅನುಸರಿಸಿ ಇರುತ್ತೆ ಎಂಬುದು ಎಲ್ಲರಿಗೂ ತಿಳಿದಂಥ ವಿಷಯ. ಮನುಸ್ಮೃತಿ ಕೂಡ ಸೋದರಿಕೆಯ ಲೈಂಗಿಕ ಸಂಬಂಧವನ್ನು ಕೂಡ ನಿಷೇಧವಾಗಿ ಮಾಡಿರ್ತಾರೆ. ಆದರೆ ಮನುಸ್ಮೃತಿಯನ್ನ ತಲೆಯ ಮೇಲೆ ಹೊತ್ತುಕೊಂಡು ತಿರುಗುವಂತೆ ಭಾವಿಸುವ ದ್ರಾವಿಡ ಪ್ರದೇಶದ ಬ್ರಾಹ್ಮಣರು ಸೋದರಿಕೆ ಮದುವೆಗಳನ್ನ ಮಾಡಿಕೊಳ್ಳುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಮನುಸ್ಮೃತಿ ಪ್ರಕಾರ ಎಲ್ಲಕ್ಕಿಂತಲೂ ಬಹಳ ಆಕ್ಷೇಪಾರ್ಹ ಸಗೋತ್ರ ಲೈಂಗಿಕ ಸಂಬಂಧ ಯಾವುದಾದ್ರೂ ಇದ್ರೆ ಅದು ತಾಯಿ ಮಗನ ಸಂಬಂಧವಲ್ಲ, ತಂದೆ ಮಗಳ ಸಂಬಂಧ ಕೂಡ ಅಲ್ವೇ ಅಲ್ಲ. ಅವನ ಪ್ರಕಾರ ಗುರುವಿನ ಪತ್ನಿಯೊಂದಿಗೆ ಇಟ್ಟುಕೊಳ್ಳುವಂತಹ ಲೈಂಗಿಕ ಸಂಬಂಧ, ಗುರುವಿನ ಪತ್ನಿಯನ್ನ ಬಯಸುವುದು, ಆಕೆಯೊಂದಿಗೆ ಲೈಂಗಿಕ ವಾಂಛೆಯನ್ನ ತೀರಿಸಿಕೊಳ್ಳಲು ಪ್ರಯತ್ನ ಪಡುವುದು, ಆಕೆ ಒಪ್ಪಿಗೆ ಇರಬಹುದು, ಆಕೆ ಒಪ್ಪಿಗೆ ಇಲ್ಲದೆ ಇರಬಹುದು. ಮನುವಿನ ದೃಷ್ಟಿಯಲ್ಲಿ ಎಲ್ಲ ಬಗೆಯ ಲೈಂಗಿಕ ಅಪರಾಧಗಳಿಗಿಂತ ಅತಿ ತೀವ್ರವಾದ ಅಪರಾಧ ಇದು ಎಂತಾನೆ ಆತ. ಇದಕ್ಕೆ ಅವನು ವಿಧಿಸುವಂತಹ ಶಿಕ್ಷೆ ಎಷ್ಟು ಕಠಿಣವಾಗಿತ್ತು ಎಂದ್ರೆ ಆತ 3 ರೀತಿಯಾದಂತಹ ಶಿಕ್ಷೆಯನ್ನ ಇಲ್ಲಿ ವಿಧಿಸ್ತಾ ಇದ್ದ. ಮೊದಲನೇದಾಗಿ ಬಿಸಿಯಾಗಿ ಕಾಯಿಸಿದ ಕಬ್ಬಿಣದ ಮಂಚದ ಮೇಲೆ ಆ ಪುರುಷನನ್ನ ಮಲಗಿಸಲಾಗ್ತಾ ಇತ್ತು. ಎರಡನೆಯದಾಗಿ ಬಿಸಿಯಾಗಿ ಕಾಯಿಸಿದ ಕಬ್ಬಿಣದ ಒಂದು ಮಹಿಳೆಯ ಆಕೃತಿಗೆ ಆ ಪುರುಷ ತಬ್ಬಿಕೊಳ್ಳುವಂತೆ ಮಾಡಲಾಗ್ತಾ ಇತ್ತು. ಮೂರನೇದಾಗಿ ಒಬ್ಬ ಪುರುಷನ ಯಾವ ವ್ಯಕ್ತಿ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾನೆ ಆ ಪುರುಷ ವ್ಯಕ್ತಿಗೆ ಆತನೇ ತನ್ನ ಪುರುಷಾಂಗವನ್ನ ತಾನೇ ಕತ್ತರಿಸಿ ಕೈಯಲ್ಲಿಟ್ಟುಕೊಂಡು ಪ್ರಜ್ಞೆ ಕಳೆದುಕೊಳ್ಳುವವರೆಗೂ ನೈಋತ್ಯ ದಿಕ್ಕಿನ ಕಡೆಗೆ ನಡೆಯುವುದು. ಈ ಶಿಕ್ಷೆಗಳನ್ನ ಅಂದು ಮನು ವಿಧಿಸಿದ್ದನಂತೆ. ಒಂದು ವೇಳೆ ಗುರುವಿನ ಪತ್ನಿ ಅಪವಿತ್ರಳಾಗಿದ್ದರೆ ಇದು ದೊಡ್ಡ ಅಪರಾಧವಲ್ಲ ಎನ್ನುತ್ತಾನೆ ಮನು. ಆದರೆ ಗುರುವಿನ ಬ್ರಾಹ್ಮಣ ಮಹಿಳೆ ಇತರೆ ಸವರ್ಣೀಯ ಮಹಿಳೆ ಹೊರತು ಅವರ್ಣೀಯ ಆತನ ಪತ್ನಿ ಅಂದರೆ ಹೆಂಡತಿ ಅವಳು ಅವರ್ಣೀಯಳಾಗಿದ್ದರೆ, ಶಿಷ್ಯನು ಆಕೆಯೊಂದಿಗೆ ಲೈಂಗಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದರೆ ಮನುವಿನ ದೃಷ್ಟಿಯಲ್ಲಿ ದೊಡ್ಡ ಅಪರಾಧವೇನೂ ಆಗಿರಲಿಲ್ಲ. ಆಕೆಗೆ ಹೇಗೋ ಪವಿತ್ರತೆ ಸೋಕುವುದಿಲ್ಲವಲ್ಲ, ಆದ್ದರಿಂದ ಅಪವಿತ್ರತೆ ಕೂಡ ಸೋಕುವುದಿಲ್ಲ. ಆದ್ದರಿಂದ ಆ ಪುರುಷನಿಗೆ ಪ್ರಾಯಶ್ಚಿತ ಶಿಕ್ಷೆಯನ್ನು ಮಾತ್ರ ವಿಧಿಸ್ತಾ ಇದ್ದಾನಂತೆ ಹೇಳ್ತಾರೆ. ಆ ಪ್ರಾಯಶ್ಚಿತ ಶಿಕ್ಷೆ ಯಾವ ರೀತಿ ಇತ್ತು ಅಂದ್ರೆ ಅದು ಅಷ್ಟೇನೂ ಸುಲಭವಾಗಿದ್ದಿಲ್ಲ. ಆ ಶಿಕ್ಷೆ ಯಾವ ರೀತಿಯಾಗಿತ್ತು ಅಂದ್ರೆ ಮರದ ತೊಗಟೆಯನ್ನ ಆ ವ್ಯಕ್ತಿ ಧರಿಸಬೇಕಾಗಿತ್ತು. ಗಡ್ಡ ಕೂದಲು ಮೀಸೆ ಬಂದರೂ ಕೂಡ ಆ ವ್ಯಕ್ತಿ 1 ವರ್ಷಗಳ ಕಾಲ ಕಾಡಿನಲ್ಲಿಯೇ ಒಂಟಿಯಾಗಿ ವ್ರತವನ್ನ ಆಚರಣೆ ಮಾಡಬೇಕಾಗಿತ್ತು. ಇದು ಆತನ ಪ್ರಾಯಶ್ಚಿತವಾಗಿತ್ತು. ಇದನ್ನ ಆಚರಿಸಿದರೆ ಈತನಿಗೆ ಯಾವುದೇ ರೀತಿಯಾದಂಥ ಇನ್ನಿತರ ಶಿಕ್ಷೆಗಳನ್ನು ನೀಡ್ತಾ ಇರಲಿಲ್ಲ. ಕೆಲವರು ಅನ್ಕೊಂಡಿರ್ಬೋದು, ಕಾಡಿನಲ್ಲಿ ಯಾರು ಬಂದು ನೋಡ್ತಾರೆ, ಶಿಕ್ಷೆ ಆಗ್ತಾ ಇರುವುದನ್ನು ಯಾರು ಗಮನಿಸ್ತಾರೆ ಎಂಬುದು ಕೂಡ ಕೆಲವರಿಗೆ ಒಂದು ಸಂಶಯ ಇರಬಹುದು. ಆದರೆ ಇದಕ್ಕೆ ಒಂದು ವೇಳೆ ಆತ ಯಾಮಾರಿಸಿದರೆ
ಈ ಪ್ರಾಯಶ್ಚಿತದಿಂದ ತಪ್ಪಿಸಿಕೊಂಡ್ರೆ ಅವರಿಗೆ ಒಂದು ವಿಚಿತ್ರವಾದಂತಹ ದಂಡನೆ ಕೂಡ ಅಲ್ಲಿ ವಿಧಿಸಲಾಗ್ತಾ ಇತ್ತು. ಆ ವಿಚಿತ್ರವಾದ ದಂಡನೆ ಯಾವ ರೀತಿಯಾಗಿತ್ತಂದ್ರೆ, ಸುಟ್ಟ ಒಂದು ಕಬ್ಬಿಣದಿಂದ ಒಂದು ಸ್ತ್ರೀ ಯೋನಿಯನ್ನ ಹೋಲುವ ಒಂದು ಮುದ್ರೆಯನ್ನ ತಯಾರು ಮಾಡ್ತಾ ಇದ್ರು. ಆ ಮುದ್ರೆಯನ್ನ ಈ ಪುರುಷನ ಹಣೆಗೆ ಒತ್ತಾ ಇದ್ರು. ಅಂದ್ರೆ ಆ ಚಿತ್ರ ಆತನ ಹಣೆಯ ಮೇಲೆ ಮೂಡುವ ಹಾಗೆ. ಈ ರೀತಿಯಾಗಿ ಮಾಡಿದ ನಂತರವೂ ಕೂಡ ಆತನ ಆಸ್ತಿಯನ್ನೆಲ್ಲ ಜಪ್ತಿ ಮಾಡಿ ಸಮಾಜದಿಂದಲೇ ಆತನನ್ನ ಬಹಿಷ್ಕಾರ ಮಾಡಬೇಕು ಅಂತಾನೆ ಮನು. ಈಗ ನೀವೇ ಯೋಚನೆ ಮಾಡಿ, ಮನುವಿನ ಕಾನೂನು ಮಹಿಳೆಯರಿಗೆ ಹಾಗೂ ಇತರ ಧರ್ಮದವರಿಗೆ ಹಾಗೂ ಇತರ ಜಾತಿಯವರಿಗೆ ಹಾಗೂ ಎಲ್ಲರಿಗೂ ಕೂಡ ಯಾವ ರೀತಿಯಾದಂತಹ ತೊಂದರೆ ಕೊಡ್ತಾ ಇತ್ತು. ಆ ಕಾನೂನು ಸರಿಯೋ ತಪ್ಪೋ ಎಂಬುದನ್ನು ನೀವೇ ವಿಚಾರ ಮಾಡಿ. ಯಾರೋ ಏನೋ ಹೇಳಿದ್ರು ಅಂತ ಮನುವಿನ ಬಗ್ಗೆ ನೀವು ಇಲ್ಲ ಸಲ್ಲದ ವಿಚಾರಗಳನ್ನು ತಲೆಯಲ್ಲಿ ಹಾಕಿಕೊಳ್ಳುವ ಬದಲು, ಮನು ಯಾವ ರೀತಿಯಾದಂತಹ ಶಿಕ್ಷೆಯನ್ನ ಯಾವ ಜಾತಿಯವರಿಗೆ, ಯಾವ ಧರ್ಮದವರಿಗೆ, ಯಾರಿಗೆ ಯಾವ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನ ಆತ ಎಷ್ಟು ಕಠೋರವಾಗಿ ವಿಧಿಸ್ತಾ ಇದ್ದ ಎಂಬುದನ್ನು ನೀವು ತಿಳ್ಕೋಬೇಕು. ಒಂದು ವೇಳೆ ಅದನ್ನ ತಿಳಿದುಕೊಳ್ಳದೆ ಒಬ್ಬರನ್ನ ವಿರೋಧ ಮಾಡೋಕೆ ಹೋದ್ರೆ ಇನ್ನೊಬ್ಬರ ದೃಷ್ಟಿಯಲ್ಲಿ ನೀವು ಹಾಸ್ಯಾಸ್ಪದವಾಗಬಹುದು. ಆದ್ರಿಂದ ಈ ಎಲ್ಲ ಕಾನೂನುಗಳನ್ನು ನೋಡಿದರೆ ಮಹಿಳೆಗೆ ಅತಿ ಸುರಕ್ಷಿತವಾದಂತಹ ಸ್ಥಾನದಲ್ಲಿ ಆತ ಇಟ್ಟಿದ್ದ. ಇನ್ನು ತಪ್ಪು ಅಪರಾಧ ಮಾಡಿದವರಿಗೆ ಆತನ ಕಾನೂನುಗಳು ಬಹಳ ಕಠೋರವಾಗೇ ಇದ್ದವು. ಆತ ಮಹಿಳೆಯರಿಗೆ ಕೊಟ್ಟಂತಹ ಇಲ್ಲಿಯ ಕೆಲವೊಂದಿಷ್ಟು ಸವಲತ್ತುಗಳು, ಹಾಗೆ ಅವರೊಂದಿಗೆ ಪರಪುರುಷನು ನಡೆದುಕೊಂಡ ನಂತರ ಅವರಿಗೆ ವಿಧಿಸುವಂತಹ ಶಿಕ್ಷೆಗಳನ್ನು ನೋಡಿದರೆ ಎಲ್ಲರಿಗೂ ತಿಳಿಯುತ್ತೆ ಆ ಕಾನೂನು ಸಮಂಜಸವೇ ಆಗಿದ್ದವು. ಇಲ್ಲಿ ಮಹಿಳೆಗೆ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ ಎಂಬುದು ಕೂಡ ತಿಳಿಯುತ್ತದೆ. ಹಾಗೆ ಪರಪುರುಷರು, ಪರಜಾತಿಯ ಪುರುಷರು ಆಕೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುವುದು ಆತ ಬಹು ಕಠೋರವಾಗಿ ಟೀಕಿಸಿರುವುದೇ ಕೆಲವರಿಗೆ ಈತನನ್ನ ವಿರೋಧಿಸಲು ಕಾರಣ ಆಗಿರಬಹುದು. ಆದ್ದರಿಂದ ಇದು ವೈಯಕ್ತಿಕ ಅಭಿಪ್ರಾಯ ಆದರೂ ಕೂಡ ಈ ಒಂದು ಬರವಣಿಗೆಯನ್ನ ನೋಡಿದ ನಂತರವೇ ಅಭಿಪ್ರಾಯಕ್ಕೆ ಬರಲಾಗಿದೆ. ಇನ್ನು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು, ನಿಮಗೆ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ಇವೆ ಅದು ನಿಮಗೆ ಬಿಟ್ಟಿದ್ದು. ಹಾಗೆ ಇನ್ನೊಬ್ಬರ ಅಭಿಪ್ರಾಯಗಳನ್ನು ಗೌರವಿಸೋದನ್ನ ಕಲೀರಿ. ಬರೇ ನೀವು ಹೇಳಿದಷ್ಟೇ ಸರಿ ಇರೋದಿಲ್ಲ. ಇದು ಕೂಡ ಒಂದು ಪುಸ್ತಕದಲ್ಲಿ ಬರವಣಿಗೆ ರೂಪದಲ್ಲಿ ಬಂದಿರುವಂತಹ ವಿಷಯವೇ ಸರಿ.